ಈಗ ಕಾಮನ್ ಸಿವಿಲ್ ಕೋಡ್ ಅಂತ ಆಲ್ರೆಡಿ ಬಂದಾಯಿತು. ನೆಕ್ಸ್ಟು ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಸೊ ದಲಿತರು, ಹಿಂದುಳಿದ ವರ್ಗದವರು ಓಟ್ ಹಾಕಕ್ಕೆ ಹೋಗೋಕೆ ಮುಂಚೆ BJPಗೆ ತೀರ್ಮಾನ ಮಾಡ್ಕೊಂಡು ಹೋಗಿ ಓಟ್ ಹಾಕಿ, ಬಟ್ ಇದನ್ನು ತಿಳ್ಕೊಂಡು ಹಾಕಿ. ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇನ್ನಿರಲ್ಲ, ಹೊಸ ಸಂವಿಧಾನ ಬರ್ತದೆ. ಅದರಲ್ಲಿ ನಮಗೆ ರಕ್ಷಣೆ ಇರಲ್ಲ, SC STಗಿಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲ ಅನ್ನೋದನ್ನು ಅರಿತು ಹೋಗಾಕಿ. ಇದೀಗ BJP ಲೀಡರ್ಸ್ ಇರ್ತಾರೆ, SC ST ಲೀಡರ್ಸು, ಈ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಸ್ ಅಲ್ಲಿ ಇರ್ತಾರೆ. ಅವರು ಇನ್ನು 5 ವರ್ಷ ಆದಮೇಲೆ ಅಯ್ಯೋಯ್ಯೋ ನಮ್ಗೆ ಗೊತ್ತಿಲ್ಲಲ್ಲಪ್ಪ, ನಾನು ಮಕ್ಕಳು ಹಿಂಗೆ ಮಾಡ್ತಾ ಇರೋದು ಗೊತ್ತಿಲ್ಲಲ್ಲಪ್ಪ, ಏನಪ್ಪ ಮಾಡೋಣ ಅಂತಾರೆ. ತಿದ್ದುಪಡಿ ಆದಮೇಲೆ ನಮ್ಮ ಸಂವಿಧಾನ ನೆತ್ತಿ ಬಿಸಾಕಿ ಅಂಬೇಡ್ಕರ್ ಅವರು ಬರೆದಿದ್ದ ಸಂವಿಧಾನವನ್ನು ತಿರ್ಚಿ ಹೊಸ ಸಂವಿಧಾನ ತಂದಾಗ ಇವ್ರು ಹೇಳ್ತಾರೆ, BJPಯಲ್ಲಿ ಇದ್ದಂಥ ಲೀಡರ್ಸ್ಗಳು ಹೇಳ್ತಾರೆ, ಅಯ್ಯೋಯ್ಯೋ ನಮಗೆ ಗೊತ್ತಾಗಿಲ್ಲಪ್ಪ, ಏನಪ್ಪ ಮಾಡೋಣ, ನಮಗೆ ಗೊತ್ತಿದ್ರೆ ಹಿಂಗೆ ಮಾಡ್ತಾ ಇರ್ತ ಗೊತ್ತಿದ್ದೀರಿ ನಾವು ಏನು ಮಾಡ್ತಾ. ಈಗ ನಾವು ಹೇಳ್ತಾ ಇದೀವಲ್ಲ, ಅದನ್ನ ತಿಳ್ಕೊಂಡು ಮಾಡಿ. ಹೌದು, ನಮ್ಮ ಸಂವಿಧಾನ ಹೋದ್ರೂ ಪರವಾಗಿಲ್ಲ, ನಮ್ಗೆ ಕೊಟ್ಟಿರೋ ರಕ್ಷಣೆ ಹೋದ್ರೂ ಪರವಾಗಿಲ್ಲ, SC ST ರಿಸರ್ವೇಷನ್ ಇಲ್ಲದೆ ಆದರೂ ಪರವಾಗಿಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ತೆಗೆದು ಹಾಕಿದ್ರು ಪರವಾಗಿಲ್ಲ, ಕೆಲಸಕ್ಕೆ ನೇಮಕಾತಿಗಳಲ್ಲಿ ರಿಸರ್ವೇಷನ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಎಲ್ಲೆಲ್ಲಿ ರಕ್ಷಣೆ ಕೊಟ್ಟಿದ್ರು ಎಲ್ಲ ಹೋಗ್ಬಿಡ್ಲಿ ಅಂತ ತೀರ್ಮಾನ ಮಾಡಿಕೊಂಡು ಕೊಟ್ಟು ಹಾಕಿ, ಏನು ತೊಂದರೆ ಇಲ್ಲ, ಹಾಕಿ ತಿಳ್ಕೊಂಡು ಹಾಕಿ. ಈ ರಿಸರ್ವೇಷನ್ ತೆಗೆದಾಕಿದಾಗ ಹೆಂಗೆ ತೆಗೆದಾಕ್ತಾರೆ ಅಂತ ಹೇಳಿದ್ರೆ, ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಲ್ರೆಡಿ ತಂದುಬಿಟ್ರು. ತಂದ ಮೇಲೆ ಈಗ ಅವ್ರು ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವೆಲ್ಲರೂ ಸಮಾನರಲ್ವೇನಪ್ಪ, ಮತ್ತು ನೀವು ಯಾಕೆ ರಿಸರ್ವೇಷನ್ ಬೇಕು ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡ್ಕೊಳ್ರಿ. ಹೆಂಗೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಕೈ ಇಡ್ತಾರೆ ಫಸ್ಟು. ಅಲ್ಲೇನು ಮಾಡ್ತಾರೆ, ಕಾಡು ಕುರುಬರು ಅನ್ನೋದು ಐತಲ್ಲ, ಈಗ ಕಾಡಲ್ಲಿ ಜನನೇ ಇಲ್ಲ, ಮತ್ತು ಇನ್ಯಾಕೆ ಕಾಡು ಕುರುಬರು ಅನ್ನೋ ರಿಸರ್ವೇಷನ್ ತೆಗೀರಿ ಅಂತಾರೆ ಫಸ್ಟು. ಆಗ ಬಾಕಿ ಇರೋರೆಲ್ಲ ಸೈಲೆಂಟಾಗಿ ಕೂತಿರ್ತೀವಿ. ಅವ್ರದ್ದು ತೆಗೆದಾಗ ನಾವು ಸುಮ್ಮನೆ ಆಗ್ಬಿಡ್ತೀವಿ, ದಲಿತರು ಸುಮ್ಮನೆ ಇರ್ತೀವಿ. ಅಫ್ಕೋರ್ಸು ಮುಸಲ್ಮಾನರದಂತೂ ಹೇಳ್ಬೇಡಿ, ಅವ್ರಿಗಂತೂ ರಿಪೇರಿನೇ. ನಮ್ಮ ಕ್ರೈಸ್ತರಿಗಂತೂ ಚಪ್ಪಲಿ ಏಟೇನೆ. ಇವ್ರು ಬಂದಾಗ ಹೆಂಗಾಗುತ್ತೆ ನೋಡ್ಕೊಳ್ಳಿ, ಕ್ರೈಸ್ತರದು ಹಿಂಗೆ ನಡೀತದೆ. सारी ईसा मसीह की किताबें फोटो बाइबिल सब मैंने जमा कर दी है। अगर इसके बाद मेरे घर से कुछ भी बरामद होता है तो तेज बोलो मादर चौथ, अभी आवाज खोल देंगे तुम्हारी मादर तेज होता है तो मेरी जिम्मेदारी है आज से हिंदू धर्म का मैं पूरी रीति रिवाज के साथ पालन करूंगा। अरे बड़ा आदमी भोसड़ा वाले अब मारा था, बड़ा आदमी नहीं पढ़ा, वहाँ नहीं पढ़े हो तो ही बोतले साले अभी मुसलमानों से लड़ रहे हैं, इसके बाद मादर चौथ ईसाई बन रहे हो तुम। इसका देते हुए पूरा वीडियो बनना चाहिए। इधर देखो, अली लुलिया बोलो मादर चौथ, तब बोलते थे ना अली लुलिया घोसड़ी वाले, अली लुलिया मादर चौथ ಹಿಂಗೆ ನಡೀತದೆ. ಓಕೆ, ಮುಸಲ್ಮಾನರಿಗೆ ಹೇಳೋಬೇಕಾಗಿಲ್ಲ, ಅವ್ರಿಗೆ ಇದ್ದಿದ್ದನ್ನೆಲ್ಲ ಕಿತ್ಕೊಂಡು ಅವ್ರದ್ದು ಬುಲ್ಡೋಸರ್ ಮೇಲೆ ಬುಲ್ಡೋಸರ್ ಬಂದು ಹಿಡಿತದೆ. ಅವ್ರಿಗೂ ನಮಗೂ ಬರ್ತದೆ, ಕ್ರೈಸ್ತರಿಗೂ ಬರ್ತದೆ. ಇರಲಿ, ಈಗ ಬ್ಯಾಕ್ವರ್ಡ್ ಕ್ಲಾಸು ಏನು ಮಾಡ್ತಾರೆ, ಕಾಡು ಕುರುಬರು ತೆಗೆದಾಕ್ತೀವಿ. ಆಗ ಬಾಕಿ ಇರೋರಲ್ಲ, ಆ ಕಾಡು ಕುರುಬರು ಅಂದರೆ ನಮಗೇನಂತೆ ಅಂತ ನಾವು ಸುಮ್ಮನೆ ಕೂತಿರ್ತೀವಿ. ಬಾಕಿ ಇರೋರು ನೆಕ್ಸ್ಟ್ ಇನ್ನೊಬ್ರಿಗೆ ಇಡ್ತಾರೆ, ಇನ್ನೊಬ್ರಿಗೆ ಇಡ್ತಾರೆ. ಆಮೇಲೆ ಬರ್ತಾರೆ ದಲಿತರಿಗೆ, ಆಮೇಲೆ ಸರ್ವನಾಶ. ಎಲ್ಲರೂ ಬಾಯಿ ಪಡ್ಕೋತೀವಿ. ಏನಾಯ್ತಪ್ಪ ಅಂತ ಹೇಳಿದ್ರೆ ಹೋಯ್ತು. ಇದನ್ನು ತಿಳ್ಕೊಂಡು ಓಟ್ ಹಾಕಿ. ನಮಗೆ ಸಂವಿಧಾನದ ರಕ್ಷಣೆ ಇರೋದು ಇವತ್ತು ಹೋಗ್ತದಪ್ಪ, ಹೋದ್ರೂ ಪರವಾಗಿಲ್ಲಪ್ಪ ಅಂತ BJP ಓಟ್ ಹಾಕಿ. ಹಾಕ್ಬೇಡಿ ಅಂತ ಹೇಳಲ್ಲ, ಹಾಕಿ, ದಯವಿಟ್ಟು ಹಾಕಿ, బట్ తిಳ್ಕೊಂಡು ಹಾಕಿ. ఇప్పుడు మీరు తెలుగులో చెప్తాను కదంటే, తెలుగు వాళ్ళు ఉంటారు కదా ఇక్కడ, అంబేద్కర్ వాళ్ళు రాసిచ్చిండే కాన్స్టిట్యూషన్ ఉంది కదా, రాజ్యాంగం ఉంది కదా, అది పోతుంది. ఓకే, ఇప్పుడు ఆ రాజ్యాంగము తీసేసినాక అంబేద్కర్ వాళ్ళు రాసింది ఈ పరిశిష్ట జాతి వర్గాలు ఉన్నాయి కదా, వాళ్ళకు ఉండే రిజర్వేషన్ తీసి పారేస్తారు. దీన్ని తెలిసి అవునయ్యా మన రాజ్యాంగం పోతుంది తీసి పారేస్తారు అని తెలిసి, నాకు తెలియకుండా చేస్తా లేదో, నేను తెలిసే చేస్తా ఉన్నాను. పరిశిష్ట వర్గాలకి, ఆమెకి వెనుకబడిన వర్గాలకి, బ్యాక్వర్డ్ క్లాస్, బ్యాక్వర్డ్ ట్రైబు వాళ్ళకి ఉండే కటాయింపు పోతుంది, రద్దవుతుంది అని తెలిసి మీరు ఓటేయండి BJPకి. ఆమెకి 5 ఏళ్ళైనా అయ్యో మాకు తెలియకుండా చేసింది అని చెప్తాడు కదా, పోతుంది. అది తెలిసే ఎండ ఓటు. మాకు ఇంక రిజర్వేషన్ వద్దు,
మాకి చదువులా వద్దు, ఉద్యోగానికి వద్దు రిజర్వేషన్ అన్నీ வேண்டாம். இப்போ நம்ம அரசியல் அமைப்பு மாற்றம் வந்தே வரும். அது தெரிஞ்சே ஓட்டு போடுங்க பிஜேபிக்கு. தெரியாமல் ஓட்டு போடாதீங்க, தெரிஞ்சே ஓட்டு போடுங்க. ஆமாயா இந்த அரசியல் அமைப்பை மாற்ற தான் போகிறாங்க, எனக்கு சம்மதம் தாயா பரவாயில்ல. எஸ்சி ஜனநாயகத்துக்கு பின்தோங்கியும் இருக்குது, ஒதுக்கீடு இல்லை இருக்காது இனிமேல் போயிடுச்சு. அரசியல் அமைப்பை எடுத்து விசாரிப்பாங்க. அம்பேத்கர் எழுதினதெல்லாம், அம்பேத்கர் அவர் எழுதின அரசியலமைப்பை மாற்றப்படும், இது தெரிஞ்சு தான் நான் ஓட்டு போடுறேன்னு தெரிஞ்சே ஓட்டு போடுங்க. ஐயோ எனக்கு தெரியாமல் ஓட்டு போட்டேன்னு 5 வருஷம் ஆகிட்டு சொல்லாதீங்க. இது மாற்றுவாங்க. எஸ்சி ரிசர்வேஷன் எடுத்து போடுவாங்க, பேக்வர்ட் கிளாஸ் ரிசர்வேஷன் போயிடும், உங்கள் வேலையில் ரிசர்வேஷன் இருக்காது, படித்ததுக்கு சீட்ஸுக்கு ரிசர்வேஷன் கொடுத்துருக்காங்க அதுவும் இருக்காது. இதெல்லாம் இல்லாட்டி பரவாயில்ல அப்படின்னு தெரிஞ்சே போட்டு போடுங்க பிஜேபிக்கு. இப்போ உள்ள ഭരണഘടന, അംബേദ്കർ എഴുതിയ ഭരണഘടന നമ്മുടെ മാറും, അത് മാറ്റും. ഇത് അറിഞ്ഞുകൊണ്ട് തന്നെ നമ്മൾ BJP വോട്ടിടാം. അറിയാതെ നമ്മൾ വോട്ട് ചെയ്യുന്നില്ല. ഓക്കെ, പട്ടികജാതി പട്ടികവർഗത്തിലുള്ളവരുടെ റിസർവേഷൻ എന്തുണ്ടോ അതില്ലാതാകും. അത് അറിഞ്ഞുകൊണ്ട് തന്നെയാണ് നമ്മൾ ചെയ്യുന്നത് എന്ന് പറഞ്ഞിട്ട് ധൈര്യമായിട്ട് ഇടും നിങ്ങൾ. പിന്നോക്ക വർഗത്തിനുള്ള റിസർവേഷൻ എല്ലാം മാറ്റും ഇവർ. അത് അറിഞ്ഞുകൊണ്ട് തന്നെ ഞങ്ങൾ വോട്ടിടുന്നത്. ഞങ്ങൾക്ക് വേണ്ട, പഠിത്തത്തിന് റിസർവേഷൻ വേണ്ട, ജോലിക്ക് റിസർവേഷൻ വേണ്ട എന്നുള്ളത് നിങ്ങൾ തീരുമാനിച്ചുകൊണ്ട് തന്നെ BJP വോട്ടിടും.